ಕಳೆದ 4-5 ತಿಂಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂತ ಈ ಸಿಎಂ ಕುರ್ಚಿ ಹೋರಾಟ ಒಂದು ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ರೀತಿ ಕಾಣಿಸ್ತಾ ಇದೆ. ಕಾರಣ ದೆಹಲಿಯಲ್ಲೇ ಬೀಡು ಬಿಟ್ಟಿರತಕ್ಕಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ದಾರೆ. ಸೊ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಕಾಂಗ್ರೆಸ್ನ ಪವರ್ ವಾರ್. ಸೋನಿಯಾ ಗಾಂಧಿಯನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ. ಹಾಗಾದ್ರೆ ಡಿಸಿಎಂ ಡಿಕೆಗೆ ಸೋನಿಯಾ ಗಾಂಧಿ ಅವರು ಕೊಟ್ಟ ಭರವಸೆ ಏನು? ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅವ್ರನ್ನ ಭೇಟಿಯಾಗಿ ಬಂದ ನಂತರ ಡಿಕೆ ಶಿವಕುಮಾರ್ ಅವರು ಆಡಿದ ಮಾತುಗಳು, ರಾಜಕೀಯ ಮಾಡೋದಕ್ಕೆ ಅಂತಲೇ ಡೆಲ್ಲಿಗೆ ಬಂದಿದ್ದೀನಿ, ಸೊ ಹಾಗಾಗಿ ಯಾರ ಜೊತೆ ಏನು ಮಾತಾಡಬೇಕೋ ಮಾತಾಡಿದ್ದೀನಿ, ಯಾರಿಗೆ ಯಾವ ವಿಚಾರ ಮುಟ್ಟಿಸ್ಬೇಕೋ ಮುಟ್ಟಿಸಿದ್ದೀನಿ, ಕಾಲವೇ ಎಲ್ಲದಕ್ಕೂ ಉತ್ತರ ಹೇಳುತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು. ಹಾಗಾದರೆ ಸೋನಿಯಾ ಗಾಂಧಿ ಅವ್ರ ಜೊತೆ ಭೇಟಿಯಾದಾಗ ಏನು ಮಾತುಕತೆ ಆಯಿತು, ಏನು ಭರವಸೆ ಕೊಟ್ಟರು ಸೋನಿಯಾ ಮೇಡಮ್? ನಿಮ್ಮ ವಿಚಾರ ಹೈಕಮಾಂಡ್ ಗಮನದಲ್ಲಿ ಖಂಡಿತವಾಗಿಯೂ ಇದೆ. ನಿಮ್ಮ ವಿಚಾರದಲ್ಲಿ ಯಾವ ವಿಷಯವನ್ನು ಹೈಕಮಾಂಡ್ ಮರೆತಿಲ್ಲ. ಆದಷ್ಟು ಶೀಘ್ರದಲ್ಲೇ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಲಿದೆ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಯಿಂದಲೇ ಡಿಕೆಶಿಗೆ ಭರವಸೆ ಸಿಕ್ಕಿದೆ. ರಾಜ್ಯದ ಪರಿಸ್ಥಿತಿಯನ್ನು ನೋಡಿ ಆದಷ್ಟು ಶೀಘ್ರವಾಗಿ ತೀರ್ಮಾನ ಕೈಗೊಳ್ತೀವಿ, ತಾಳ್ಮೆಯಿಂದ ಇರಿ ಅಂತ ಡಿಕೆಗೆ ಸೋನಿಯಾ ಅವರು ಭರವಸೆಯನ್ನು ಕೊಟ್ಟಿದ್ದಾರಂತೆ. ಅಂದರೆ ಇವರು ಒಂದಷ್ಟು ಎಮೋಷನಲ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಹೋಗಿದ್ದು, ಆಮೇಲೆ ಪಕ್ಷಕ್ಕೋಸ್ಕರ ಇವರ ತ್ಯಾಗವನ್ನು ಸ್ಮರಿಸಿದ್ದು ಎಲ್ಲವನ್ನ ಹೇಳಿದಾಗ ಸೋನಿಯಾ ಗಾಂಧಿಯವರೇ ಹೇಳಿದ್ರಂತೆ, ನಿಮ್ಮ ವಿಚಾರ ಹೈಕಮಾಂಡ್ ಗಮನದಲ್ಲಿದೆ, ನಾವು ಯಾವುದನ್ನೂ ಮರ್ತಿಲ್ಲ, ಪಕ್ಷಕ್ಕೋಸ್ಕರ ನೀವು ಮಾಡಿದ ತ್ಯಾಗ, ನೀವು ಪಟ್ಟ ಕಷ್ಟ, ಜೈಲಿಗೆ ಹೋಗಿ ಬಂದಿದ್ದು ಎಲ್ಲವೂ ನಮ್ಮ ಗಮನದಲ್ಲಿದೆ, ಸದ್ಯದಲ್ಲೇ ನಿರ್ಧಾರ ತಗೋತೀವಿ ಅಂತ ಹೇಳಿದ್ದಾರೆ. ಸರ್, ಬರೀ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೂಡ ಇದ್ರು, ಅವ್ರನ್ನೇನಾದ್ರು ಭೇಟಿ ನೋಡ್ರಿ, ನಾನೀಗ 10 ಜನಪದ ಬಂದಿದ್ದೀನಿ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ತರ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕೋ ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಿದ್ದೀನಿ, ಏನು ಬೇಕೋ ಮಾತಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ಕಲ್ಲಿ ನಾನೆಲ್ಲ ಮಾತಾಡೋಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳೋಕ್ಕೆ ಅಂತೇಸಿ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ ನಾವು. ಏನೇನು ಬೇಕೋ ನಾವು ಮಾತಾಡಿದ್ದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡೆಯೋಣ. ಸುಖೇಶ್, ಈಗ ಸೋನಿಯಾ ಗಾಂಧಿ ಅವರ ಬಾಯಿಂದಲೇ ಈ ಎಲ್ಲ ಮಾತುಗಳು ಬಂದಿವೆ ಎಂದಾಗ ಸಹಜವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಖುಷಿ, ನೆಮ್ಮದಿ ಎಲ್ಲವೂ ಸಿಗುತ್ತೆ. ಆದರೆ ಯಾವಾಗ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿದೆಯಾ ಅಂತ? ಖಂಡಿತ ಅರವಿಂದ್, ಅಂದರೆ ಆದಷ್ಟು ಶೀಘ್ರವಾಗಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿ ಅನ್ನುವಂಥದ್ದು. ಯಾಕಂದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದ್ದಂಥ ಸಾಕಷ್ಟು ನಿರೀಕ್ಷೆ ಮತ್ತು ಕುತೂಹಲ ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಬೇಕು ಅನ್ನುವಂಥದ್ದು. ಕಾರಣ ಏನು ಅಂತಂದರೆ, ಪಕ್ಷಕ್ಕಾಗಿ ಡಿಕೆ ಶಿವಕುಮಾರ್ ಮಾಡಿದಂಥ ತ್ಯಾಗ ಏನು, ಅದರಿಂದ ಅವರಿಗೆ ಆದಂಥ ಸಂಕಷ್ಟ ಏನು ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿಗಿಂತ ಮುಖ್ಯವಾಗಿ ಸೋನಿಯಾ ಗಾಂಧಿ ಅವರಿಗೆ ತುಂಬ ಚೆನ್ನಾಗಿ ಗೊತ್ತು, ಯಾವ ಸಂದರ್ಭದಲ್ಲಿ ಏನಾಯಿತು ಅನ್ನುವಂಥದ್ದು. ಮತ್ತು ತಿಹಾರ್ ಜೈಲಿಗೆ ಹೋಗಿ ಕೂಡ ಮಾತಾಡಿಸ್ಕೊಂಡು ಬಂದಿದ್ರು ಅವರು. ಆನಂತರದಲ್ಲಿ ಅಲ್ಲೂ ಕೂಡ ಭರವಸೆನ ಕೊಟ್ಟಿದ್ರು, ಮುಂದಿನ ದಿನಗಳಲ್ಲಿ ನಿಮ್ಮ ಹಿತವನ್ನು ಕಾಯ್ತೀವಿ ಅನ್ನುವಂಥದ್ದು. ಜೊತೆಗೆ ಪವರ್ ಶೇರಿಂಗ್ ವಿಚಾರದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಆದಂಥ ಮಾತುಕತೆ ಏನು, ಅದರ ಪ್ರಕಾರ ಏನಾಗಬೇಕಿತ್ತು ಅನ್ನುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೇಡಿಕೆ. ಜೊತೆಗೆ ಎಲ್ಲವನ್ನೂ ಕೂಡ ನೆನಪು ಮಾಡುವಂಥ ಕೆಲಸವೂ ಕೂಡ ಆಯಿತು ಸಹಜವಾಗಿ ಅನ್ನುವಂಥದ್ದು. ಹಾಗೆ ಒಂದು ಖಚಿತವಾದ ಭರವಸೆಯನ್ನು ಸೋನಿಯಾ ಗಾಂಧಿ ಅವರು, ಯಾಕಂದರೆ ರಾಹುಲ್ ಗಾಂಧಿ ಅವರು ಪಕ್ಷದ ಪ್ರಮುಖ ಆಗಿದ್ಕೊಂಡು ಕೂಡ ಎಲ್ಲೊಂದು ಕಡೆ ಸೋನಿಯಾ ಗಾಂಧಿ ಅವರು ಅಷ್ಟೇ ಪವರ್ಫುಲ್ ಆಗಿರುವಂಥವ್ರು, ಹಿಂದೆಯೂ ಕೂಡ ಸರ್ಕಾರ ಮತ್ತು ಪಕ್ಷವನ್ನು ದಶಕಗಳ ಕಾಲ ಮುನ್ನಡೆಸಿದಂಥವ್ರು. ಹಾಗೆ ಅವ್ರು ಕೊಡುವಂಥ ಭರವಸೆ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅವರ ಬಳಿಯೇ ಮಾತುಕತೆಯನ್ನು ನಡೆಸಿದ್ರು ಅನ್ನುವಂಥದ್ದು. ಹಾಗೆ ಆದಷ್ಟು ಶೀಘ್ರವಾಗಿ ಈ ವಿಚಾರದಲ್ಲಿ ಈ ಗೊಂದಲಕ್ಕೆ ತೆರೆ ಎಳೆಯುವಂಥದ್ದು ಅಥವಾ ಒಂದು ತೀರ್ಮಾನ ಕೈಗೊಳ್ಳುವಂಥದ್ದನ್ನ ಮಾಡ್ತೀವಿ, ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇರುವಂಥದ್ದು. ಹಾಗಾಗಿ ಇಲ್ಲೊಂದು ಕಡೆ
ಕಡೆ ಒಂದು ಹಂತದಲ್ಲಿ ಇದು DCM DK ಶಿವಕುಮಾರ್ ಪಾಲಿಗೆ ಸ್ವಲ್ಪ ನಿಟ್ಟುಸಿರು ಬಿಡಬಹುದಾದಂತ ಸ್ವಲ್ಪ ನೆಮ್ಮದಿಯ ದಿನಗಳನ್ನು ಅಂತ ರೀತಿಯಲ್ಲಿ ಕಾಣಬಹುದು. ಯಾಕಂದ್ರೆ ಸೋನಿಯಾ ಗಾಂಧಿ ಅವರ ಭರವಸೆ ಕೊಟ್ಟ ಮೇಲೆ ಅದನ್ನ ಈಡೇರುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಅವರು ಹೊರಬಂದಂತೆ ಕಾಣಿಸ್ತಾ ಇದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಈಗ ನಿನ್ನೆ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಒಂದು ಮಾತನ್ನು ಆಡಿದ್ರು. ಏನಂತಂದ್ರೆ ಹೈಕಮಾಂಡ್ ಹೇಳಿದ ಮೇಲೆ ನಾನು ಕೇಳಬೇಕು, DK ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಹಾಗಾಗಿ ಹೈಕಮಾಂಡ್ ಮೇಲೆ ಅವರು ಜವಾಬ್ದಾರಿಯನ್ನು ಹಾಕಿದ್ರು. ಈಗ ಹೈಕಮಾಂಡ್ DK ಶಿವಕುಮಾರ್ ಅವರಿಗೆ ಭರವಸೆಯನ್ನು ಕೊಟ್ಟಿದೆ, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರೆಲ್ಲ. ಸೊ ಹಾಗಾಗಿ ಐ ಥಿಂಕ್ DK ಶಿವಕುಮಾರ್ಗೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಅನುಮಾನ ಇರಲ್ಲ. ಅವ್ರು ಹೇಳದ ಮೇಲೆ ಪದತ್ಯಾಗಕ್ಕೆ ಸಿದ್ಧರಾಗ್ತಾರೆ ಅನ್ನುವಂತಹ ನಿರೀಕ್ಷೆ. ಹಾಗಾಗಿ ಈ ಸಾರ್ತಿಯ ಅವರ ದೆಹಲಿಯ ಭೇಟಿ ಒಂದು ರೀತಿಯಲ್ಲಿ ಅವರ ಮಟ್ಟಿಗೆ ಫಲಪ್ರದವಾಗಿದೆ ಅಂತಲೇ ಹೇಳ್ಬೋದು. ಸೊ ಆ ರೀತಿ ಇರತಕ್ಕಂಥ ವಿಚಾರ ಸದ್ಯಕ್ಕೆ.